ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ಹೆಚ್ಚು ತಂಬಾಕು ಬೆಳೆಗಾರರಿದ್ದಾರೆ. ಅವರು ಕಳೆದ ಒಂದು ವಾರದಿಂದ ಏನು ರೇಟ್ ಇತ್ತು ಅದು ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಸಹಜವಾಗಿ ಇಡೀ ವಿಶ್ವ ಮಟ್ಟದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗಿದ್ದಾವೆ, ಸಪ್ಲೈ ಎಲ್ಲ ಜಾಸ್ತಿ ಆಗಿದೆ ಮತ್ತು ಇವತ್ತು ಡಿಮಾಂಡ್ದು ಕೂಡ ಒಂದು ಸ್ವಲ್ಪ ಕೆಲವು ಸಮಸ್ಯೆಗಳಾಗಿದ್ದಾವೆ. ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ಏನು ಬೆಲೆ ಸಿಗ್ತಾ ಇತ್ತು ಹಿಂದೆ, ಅದು ಸ್ವಲ್ಪ ಕಡಿಮೆ ಆಗ್ತಾ ಇತ್ತು, ಕುಸಿತಾ ಇತ್ತು. ಆ ನಿಟ್ಟಿನಲ್ಲಿ ಭೇಟಿಯಾಗಿ ಅದಕ್ಕೆ ಒಂದು ಏನಾದರೂ ಪರಿಹಾರ ಕೊಡಿ ಮತ್ತು ಸ್ವಲ್ಪ ರೇಟು ಕೂಡ ಜಾಸ್ತಿ ಮಾಡೋ ದೃಷ್ಟಿಯಲ್ಲಿ ಮತ್ತು ರೈತರಿಗೆ ಅನುಕೂಲ ಮಾಡಬೇಕು ಅಂತ ನಾವೆಲ್ಲರೂ ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮ ಇಡೀ ಮೈಸೂರು, ಹಾಸನ, ಚಾಮರಾಜನಗರ ಎಲ್ಲ ನಮ್ಮ NDA, BJP ಹಾಗೂ JDSನ ಎಲ್ಲ ನಾಯಕರು ಬಂದಿದ್ದಾರೆ. ಬರ್ಕಲ್ಗೂರಿಂದ ಮಂಜು ಅವರು ಬಂದಿದ್ದಾರೆ, ಕೋಟೆಯಿಂದ ಕೃಷ್ಣ ನಾಯಕರು ಬಂದಿದ್ದಾರೆ, ಮಹಾದೇವರು ಬಂದಿದ್ದಾರೆ, ಪಿರಿಯಾಪಟ್ಟಣದಿಂದ AR ನಗರ ಪ್ರತಿನಿಧಿಸಿದ ಶ್ರೀ ರಮೇಶ್ ಅವರು ಬಂದಿದ್ದಾರೆ, ನಮ್ಮ ಹುಣಸೂರು ಶಾಸಕರಾದಂಥ ಹರೀಶ್ ಗೌಡರು ಬಂದಿದ್ದಾರೆ, ನಮ್ಮ MLC ಆದಂಥ ಮಾದೇಗೌಡರು ಬಂದಿದ್ದಾರೆ, ಅಶ್ವಿನ್ ಅವರು ಬಂದಿದ್ದಾರೆ ಸರಗೂರು ಕಡೆಯಿಂದ. ಎಲ್ಲರೂ ಇವತ್ತು ಈ ಒಂದು ತಂಬಾಕು ಅದಕ್ಕೆ ಒಂದು ಪರಿಹಾರ ಬೇಕಾಗಿದೆ ತಾತ್ಕಾಲಿಕವಾಗಿ. ಅಂದರೆ ಈ ಒಂದು ವರ್ಷದ ಒಂದು ಬೆಲೆಯನ್ನು ಕೂಡ ಒಂದು ರೇಟ್ ಒಳ್ಳೆ ಸಿಗಬೇಕು ಅಂತ ಆ ದೃಷ್ಟಿಯಿಂದ ಇವತ್ತು ಮಿನಿಸ್ಟರ್ಗೆ ಮನವಿ ಮಾಡಿದ್ವಿ. ಮತ್ತು ಶಾಶ್ವತವಾದಂಥ ಪರಿಹಾರನೂ ಕೂಡ ಬೇಕಾಗಿದೆ. ಯಾಕಂದರೆ ಈ ಒಂದು ಪ್ರಕ್ರಿಯೆ ಪ್ರತಿ ವರ್ಷನೂ ಕೂಡ ಮಾಡ್ತಾ ಬರ್ತಾರೆ. ಅದಕ್ಕೂ ಕೂಡ ಶಾಶ್ವತವಾದಂತಹ ಪರಿಹಾರ ಬೇಕಾಗಿದೆ. ಈ ಏನು ರೇಟ್ ಇದೆ ಅದು ಮಾರ್ಕೆಟ್ಗೆ ಅನುಕೂಲ ಆಗುವಂಥದ್ದು ಮತ್ತು ನಮ್ಮ ಏನು ಒಳ್ಳೆ FCV ಟೊಬ್ಯಾಕೋ ಇದೆ ಮೈಸೂರಿನಲ್ಲಿ, ನ್ಯಾಚುರಲ್ ಆಗಿರುವಂಥದ್ದು, ಫಿಲ್ಲರ್ ಆಗಿರುವಂಥದ್ದು FCV ಟೊಬ್ಯಾಕೋ, ಅದಕ್ಕೂ ಕೂಡ ಸೂಕ್ತವಾದಂತಹ ಮಾರ್ಕೆಟನ್ನು ಕೂಡ ಇವತ್ತು ನೀಡಬೇಕಾಗಿದೆ ಅಂತ ನಾವು ಅವ್ರಿಗೆ ಮನವಿ ಮಾಡಿದ್ವಿ. ಜೊತೆಗೆ ಇವಾಗ ಏನು ITC ಒಂದು ರೀತಿ ಮೊನಾಪಲಿ ಇದೆ, ಅದನ್ನು ಕೂಡ ಒಂದು ಎಲ್ಲರಿಗೂ ಕೂಡ ಸಾಮಾನ್ಯವಾದಂತಹ ಒಂದು ವೇದಿಕೆ ಕೊಡೋ ದೃಷ್ಟಿಯಲ್ಲಿ ಫಾರಿನ್ ಬಯರ್ಸ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಿ. ಅದಾದರೆ ಈ ರೇಟು ಕೂಡ ಒಂದು ಅದಕ್ಕೆ ಒಂದು ಸ್ಥಿರತೆ ಬರುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ, ಎಲ್ಲರ ಒಂದು ಅಭಿಪ್ರಾಯ. ತಂಬಾಕು ಮಂಡಳಿನೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಆದರೂ ಸಹ ಇವತ್ತು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಅವ್ರಿಗೂ ಕೂಡ ಸರಿಯಾದಂತಹ ಬೇಡಿಕೆ ಕೊಡಬೇಕಾಗಿದೆ. ಅದಕ್ಕೂ ಕೂಡ ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಇದು ಹೊರತುಪಡಿಸಿ ತಂಬಾಕು ಮಂಡಳಿಯಲ್ಲಿ ಕೆಲವು ಮೂಲಸೌಕರ್ಯಗಳು ಕೂಡ ನಮಗೆ ಬೇಕಾಗಿದೆ. ಅಲ್ಲಿ ರೈತರಿಗೆ ಒಂದು ಲೌಂಜು ಮತ್ತು ಅನೇಕ ಒಂದು ವ್ಯವಸ್ಥೆಗಳು ಮಾಡಿಕೊಡ್ಬೇಕಾಗಿದೆ. ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿದೆ. ಎಲ್ಲ ಬೇಡಿಕೆಗಳು ಕೊಟ್ಟಾಗಿದೆ. ಎಲ್ಲನೂ ಮಿನಿಸ್ಟರ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಮೊನ್ನೆ ನಮ್ಮ ತಂಬಾಕು ಮಂಡಳಿಯಿಂದನೂ ಕೂಡ ಒಂದು ಮೀಟಿಂಗ್ ಆಗಿತ್ತು, ಎಲ್ಲ ಬಯರ್ಸು ಇತ್ತು. ITC ತಮ್ಮ ಶೇರನ್ನು ಕೂಡ ಜಾಸ್ತಿ ಮಾಡಿಕೊಡ್ತಾರೆ. ಇನ್ನೊಂದಷ್ಟು ಕಂಪನಿಗಳು ಕೂಡ ಈ ಶೇರು ಜಾಸ್ತಿ ಮಾಡ್ತಾರೆ. ಸುಮಾರು 1 ಮಿಲಿಯನ್ ಟನ್ಗಳು ಅವರೇ ತಗೋತಾರೆ ಅಂತ ಇವತ್ತು ನಮಗೆ ಒಂದು ರೀತಿಯ ವಿಶ್ವಾಸ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ವಿಶ್ವಾಸ ಇದೆ, ಬರೋ 2-3 ದಿನದಲ್ಲಿ ಈ ಒಂದು ರೇಟು ಸರಿ ಹೋಗುತ್ತೆ ಮತ್ತು ಅವರಿಗೆ ಸೂಕ್ತವಾದಂತಹ ಬೆಲೆ ಕೊಡೋದ್ರಲ್ಲಿ ಇವತ್ತು ನಿರ್ಧಾರ ಏನು ತಗೊಂಡಿದ್ದಾರೆ ಕಾಮರ್ಸ್ ಮಿನಿಸ್ಟರ್, ಅದಕ್ಕೆ ತಕ್ಕ ಮುಂದುವರಿಯುತ್ತೆ ಅಂತ ಎಲ್ಲರೂ. ಸರ್, ಬೆಲೆ ಎಷ್ಟಿತ್ತು, ಎಷ್ಟಾಗಿದೆ ಮತ್ತು ಬೆಲೆ ಕುಸಿತಕ್ಕೆ ಕಾರಣ ಏನು? ಇದೇ ಸುಮಾರು ನಮಗೆ ಹೈಯೆಸ್ಟ್ ರೇಟು 320 ಹೋಗಿತ್ತು, ಹೈಯೆಸ್ಟ್ ಗ್ರೇಡ್. ಈಗ 260 ಆಗಿದೆ. 220ಕ್ಕೂ ಬಂದಿತ್ತು, ಆದರೆ 260 ಬಂದಿದೆ. ಅದು ಫ್ಲಕ್ಚುಯೇಷನ್ ಇದೆ. ಇದು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲೂ ಕೂಡ ಎಕ್ಸೆಸ್ ಸಪ್ಲೈ ಆಗಿಬಿಟ್ಟಿದೆ. ಯಾಕಂದರೆ ಬರೀ ಹಿಂದೆ 2-3 ವರ್ಷ ಒಳ್ಳೆ ರೇಟ್ ಸಿಕ್ಕಿದೆ. ಸೊ ಎಲ್ಲರೂ ಕೂಡ ತಂಬಾಕು ಬೆಳೆಯೋಕ್ಕೆ ಶುರು ಮಾಡಿದ್ದಾರೆ. ಸಹಜವಾಗಿ ಎಕ್ಸೆಸ್ ಸಪ್ಲೈ ಇರುವಾಗ ರೇಟ್ ಕಡಿಮೆ ಆಗೇ ಆಗುತ್ತೆ, ಮಾರ್ಕೆಟ್ ಫೋರ್ಸಸ್. ಆದರೆ ಅದನ್ನು ಕೂಡ ಸರಿಪಡಿಸಬೇಕಾಗಿದೆ, ರೈತರಿಗೆ ಅನುಕೂಲ ಮಾಡಬೇಕಾಗಿದೆ. ಮತ್ತು ತಂಬಾಕು ಮಂಡಳಿಯಿಂದ ನಿಮಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಎಷ್ಟು ಇದು ತಂಬಾಕು ಬೆಳಿಬೇಕು ಅಂತಲೂ ಕೂಡ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಆಗಬೇಕಾಗಿದೆ. ಸೊ ಅದಕ್ಕೂ ಕೂಡ ನಾವು ಕೇಳಿದ್ದೀವಿ. ಮತ್ತು ಏನು ಈಗಲೇ ಬೀಜ ಕೊಡೋದು, ನಾಟಿ ಎಲ್ಲ ಹಾಕುವ ಸಮಯದಲ್ಲಿ ಅದು ಹೆಚ್ಚಾಗುತ್ತೆ ಮತ್ತು ಅದೆಲ್ಲ ಏನೇನು ವ್ಯತ್ಯಾಸಗಳಿದಾವೆ ಅದೆಲ್ಲನೂ ಕೂಡ ಸರಿಪಡಿಸಬೇಕು ಅಂತ ನಾವು. ಶಾಶ್ವತ ಪರಿಹಾರ ಅಂದರೆ ಯಾವ ಥರದ ಶಾಶ್ವತ ಪರಿಹಾರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಶಾಶ್ವತ ಪರಿಹಾರ ಅಂದರೆ ಈಗ ಆ ಪ್ರಕ್ರಿಯೆ ಏನಿದೆ, ಇವಾಗ ಕೆಲವು ನಾವು ಏನು ವ್ಯತ್ಯಾಸಗಳು ನೋಡ್ತಾ ಇರ್ತೀವಿ. ಇವತ್ತು ITCನವರು ಈಗಲೇ ಬೀಜ ಕೊಡ್ತಾರೆ, ಸಸಿನೂ ಕೂಡ ಇವಾಗಲೇ ಕೊಡ್ತಾರೆ. ಅದು ಯಾವುದೇ ರೀತಿ ತಂಬಾಕು ಮಂಡಳಿಯಿಂದ ಅವತ್ತು ನಿರ್ದೇಶನ ಕೊಟ್ಟಿಲ್ಲ ಈ ಥರ ಮಾಡ್ಬೋದು ಅಂತ. ಸೊ ಅವ್ರು ಮುಂಚೆನೇ ಕೊಟ್ಟಿದ್ದಾರೆ ಅಂತ ನಮಗೆ ಗ್ರೌಂಡ್ ಲೆವೆಲಲ್ಲಿ ಮಾಹಿತಿ ಬಂದಿದೆ. ಅದೆಲ್ಲನೂ ಕೂಡ ಒಂದು ರೀತಿ ಸರಿಪಡಿಸಬೇಕಾಗಿದೆ. ಮತ್ತು ಇವರು ತಂಬಾಕು ಮಂಡಳಿ ಏನು ಉದ್ದೇಶ ಇದೆ ನಿಯಂತ್ರಣ ಮಾಡೋದಕ್ಕೆ, ಯಾಕಂದರೆ ಅಂತ್ಯದಲ್ಲಿ ಇದು ಹಾನಿಕಾರಕವಾದಂಥ ಬೆಲೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದು ಅವರು ಏನು ಮೂಲ ಉದ್ದೇಶ ಇದೆ ತಂಬಾಕು ಮಂಡಳಿ, ಅದನ್ನ ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಜೊತೆಗೆ ನಮ್ಮ ಮಾರ್ಕೆಟು ಏನು ಊಹೆ ಮಾಡುವಂಥದ್ದು ಏನು ಸಂಸ್ಥೆಗಳಿದೆ, ತಂಬಾಕು ಮಂಡಳಿನೇ ಮಾಡೋದು, ಅವರು ಕೂಡ ಅದಕ್ಕೆ ಸೂಕ್ತ ಬೆಲೆಯನ್ನು ಬೆಳಿಬೇಕು ಅಂತ ನಿರ್ದೇಶನ ಕೊಡಬೇಕು ಅಂತ ಅದೆಲ್ಲ
ಇದೇ ಇರ್ತಲ್ಲ ಸರ್ ಮೊನೋಪೊಲಿ. ಬಟ್ ಐಟಿಸಿನೇ ತಂಬಾಕು ಬೆಳೆಗಾರರಿಗೆ ಬಹಳಷ್ಟು ಪ್ರೋತ್ಸಾಹ